ಸಾಮಾನ್ಯವಾಗಿ 365 ದಿನವೂ ಡಿಸ್ಕೌಂಟ್ ಇರೋ ಮಾರ್ಟ್ ಯಾವುದು ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಅದು ಡಿ ಮಾರ್ಟ್ ಅಂತ. ಹಾಗೆ ನಿಮಗೂ ಕೂಡ ಡಿ ಮಾರ್ಟ್ ಗೊತ್ತಿರುತ್ತೆ ಬಿಡಿ, ಯಾಕಂದ್ರೆ ನಮಗೆ ಬೇಕಾದ ವಸ್ತುಗಳ ಮೇಲೆ ಅಲ್ಲಿ ಅಷ್ಟೊಂದು ಡಿಸ್ಕೌಂಟ್ ಕೊಡ್ತಾರೆ. ಇನ್ಫ್ಯಾಕ್ಟ್ ನೀವು ಕೂಡ ಒಂದಲ್ಲ ಒಂದು ಸಲ ಡಿ ಮಾರ್ಟ್ಗೆ ಹೋಗೇ ಇರ್ತೀರಾ ಅಲ್ವಾ? ಹೊರಗಡೆ 100 ರೂಪಾಯಿ ಬೆಲೆ ಬಾಳುವ ವಸ್ತು ಡಿ ಮಾರ್ಟ್ ನಲ್ಲಿ ಕೇವಲ 80 ರೂಪಾಯಿಗೆ ಸಿಗುತ್ತೆ. ಅರೆ, ಇಷ್ಟು ಕಡಿಮೆ ಬೆಲೆಗೆ ಮಾರಿದ್ರೆ ಅವರಿಗೆ ಲಾಭ ಎಲ್ಲಿಂದ ಬರುತ್ತೆ ಅಂತ ಎಲ್ಲರೂ ಒಂದಲ್ಲ ಒಂದ್ಸಲ ಯೋಚನೆ ಮಾಡೇ ಇರ್ತೀವಿ. ರಿಲಯನ್ಸ್, ಸ್ಟಾರ್ ಬಜಾರು, ಮೋರ್ನಂತಹ ದೈತ್ಯ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳೇ ಹೊರದಾಡ್ತಾ ಇರುವಾಗ ಈ ಡಿ ಮಾರ್ಟ್ ಮಾತ್ರ ಸಾವಿರಾರು ಕೋಟಿ ಲಾಭ ಹೇಗ್ ಮಾಡ್ತಿದೆ, ಇದು ಹೇಗ್ ಸಾಧ್ಯ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡಿರುತ್ತೆ ತಾನೆ? ಎಸ್, ಈ ವಿಡಿಯೋದಲ್ಲಿ ಡಿ ಮಾರ್ಟ್ ನ ಆ ಮ್ಯಾಜಿಕ್ ಬಿಸ್ನೆಸ್ ತಂತ್ರಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಸ್ನೇಹಿತರೆ, ಇವತ್ತು ನಮಗೆ ರಿಟೇಲ್ ಮಾರ್ಕೆಟ್ ಅಂದಾಕ್ಷಣ ಅಮೆಜಾನ್ ಅಥವಾ ರಿಲಯನ್ಸ್ ನೆನಪಾಗುತ್ತೆ. ಆದ್ರೆ ಈ ದೈತ್ಯರ ನಡುವೆ ನಮ್ಮದೇ ದೇಶದ ಡಿ ಮಾರ್ಟ್ ಸೈಲೆಂಟ್ ಆಗಿ ಸಾವಿರಾರು ಕೋಟಿ ಲಾಭ ಮಾಡ್ತಾ ಇದೆ. ನೀವು ಗಮನಿಸಿರ್ಬೋದು, ಡಿ ಮಾರ್ಟ್ ನಲ್ಲಿ ದಿವಾಳಿ ಸೇಲು, ಬಿಗ್ ಬಿಲಿಯನ್ ಡೇಸ್ ಅಂತ ಯಾವತ್ತೂ ಪ್ರತ್ಯೇಕ ಆಫರ್ಗಳು ಇರೋದೇ ಇಲ್ಲ. ಯಾಕಂದ್ರೆ ಅಲ್ಲಿ ವರ್ಷದ 365 ದಿನವೂ ಡಿಸ್ಕೌಂಟ್ ಇರುತ್ತೆ. ವರ್ಷ ಪೂರ್ತಿ ಕಡಿಮೆ ಬೆಲೆಗೆ ವಸ್ತುಗಳನ್ನ ಮಾರುವ ಈ ಸಾಮ್ರಾಜ್ಯದ ಹಿಂದಿರುವಂತ ರೂವಾರಿ ಯಾರು ಗೊತ್ತಾ? ಒಬ್ಬ ಸಾಮಾನ್ಯ ಮನುಷ್ಯ, ರಾಧಾಕಿಶನ್ ದಮಾನಿ. ಅವ್ರು ಯಾವಾಗ್ಲೂ ಬಿಳಿ ಬಟ್ಟೆಯನ್ನೇ ಧರಿಸೋದ್ರಿಂದ ಅವರನ್ನ ಮಿಸ್ಟರ್ ವೈಟ್ ಅಂಡ್ ವೈಟ್ ಅಂತಾನೂ ಕೂಡ ಕರೀತಾರೆ. ಬಿಸ್ನೆಸ್ ಲೋಕಕ್ಕೆ ಕಾಲಿಡುವ ಮುನ್ನ ದಮಾನಿ ಷೇರುಪೇಟೆಯ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಕಿಂಗ್ ಆಗಿದ್ರು. ಭಾರತದ ವಾರನ್ ಬಫೆಟ್ ಅಂತಾನೆ ಕರೆಯಲ್ಪಡ್ತಾ ಇದ್ದ ದಿವಂಗತ ರಾಕೇಶ್ ಜುಂಜುನ್ವಾಲಾ ಅವರಿಗೆ ಇವರೇ ಗುರುವಾಗಿದ್ರು. 1990ರ ದಶಕದ ಹರ್ಷದ್ ಮೆಹ್ತಾ ಹಗರಣದ ಸಮಯದಲ್ಲಿ ದಮಾನಿ ಮಾರುಕಟ್ಟೆಯ ಏರಿಳಿತಗಳನ್ನ ಬಹಳ ಹತ್ತಿರದಿಂದ ಗಮನಿಸಿದ್ರು. ಹಗರಣ ಬಯಲಾದಾಗ ಇಡೀ ಷೇರುಪೇಟೆಯೇ ನಡುಗೋಗಿತ್ತು. ಎಲ್ಲರೂ ಕೂಡ ಹಣ ಕಳ್ಕೊಳ್ತಾ ಇದ್ರು. ಆದ್ರೆ ದಮಾನಿ ಶಾರ್ಟ್ ಸೆಲ್ಲಿಂಗ್ ಎಂಬ ತಂತ್ರವನ್ನ ಬಳಸಿ ಆ ಟೈಮ್ನಲ್ಲೂ ಕೂಡ ಲಾಭ ಮಾಡಿದ್ರು. ಮಾರುಕಟ್ಟೆ ಕುಸಿದಾಗ್ಲೂ ಎಷ್ಟು ಬುದ್ಧಿವಂತಿಕೆಯಿಂದ ಆಟವಾಡಬೇಕು ಅನ್ನೋದನ್ನ ಅವರು ತೋರಿಸಿಕೊಟ್ರು. ಅಲ್ಲಿಂದ ಅವರ ಆದಾಯದಲ್ಲಿ ದೊಡ್ಡ ಮಟ್ಟದ ಏರಿಕೆ ಕಂಡಿತು. 1999ರಲ್ಲಿ ಅವರು ನೆರೋಲ್ನಲ್ಲಿ ಅಪನಾ ಬಜಾರ್ ಅಂತ ಹೇಳುವ ಒಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಸ್ಟೋರ್ನ ಫ್ರಾಂಚೈಸಿಯಾಗಿ ಕೆಲಸ ಶುರು ಮಾಡಿದ್ರು. ನಂತರ 2002ರಲ್ಲಿ ಡಿ ಮಾರ್ಟ್ ಹೈಪರ್ ಮಾರ್ಕೆಟ್ ಚೈನ್ ಅನ್ನ ಪ್ರಾರಂಭ ಮಾಡಿದ್ರು. ತಮ್ಮ ಮೊದಲ ಸ್ಟೋರ್ ಅನ್ನ ಮುಂಬೈನ ಪೋವೈನಲ್ಲಿ ತೆರೆದ್ರು. ಒಬ್ಬ ಹೂಡಿಕೆದಾರನಿಗೆ ಎಲ್ಲಿ ಹಣ ಉಳಿಸಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ಜ್ಞಾನವನ್ನ, ಅದೇ ನಾಲೆಜ್ ಅನ್ನ ಅವರು ಡಿ ಮಾರ್ಟ್ ನಲ್ಲಿ ಬಳಸಿದ್ರು. ಹೀಗೆ 2002ರಲ್ಲಿ ಮುಂಬೈನ ಪೋವೈನಲ್ಲಿ ಕೇವಲ ಒಂದು ಸ್ಟೋರ್ನೊಂದಿಗೆ ಶುರುವಾದ ಪಯಣ ಇವತ್ತು ದೇಶಾದ್ಯಂತ 330ಕ್ಕೂ ಹೆಚ್ಚು ಸ್ಟೋರ್ಗಳನ್ನು ಹೊಂದಿದೆ. ಡಿ ಮಾರ್ಟ್ ಇಂದು ಇಡೀ ಭಾರತದಲ್ಲಿ ಹರಡಿಕೊಂಡಿದೆ. ಪ್ರಮುಖವಾಗಿ ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಮಧ್ಯಪ್ರದೇಶ ಮತ್ತು ದೆಹಲಿ ಸೇರಿದಂತೆ 12ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಇದರ ನೆಟ್ವರ್ಕ್ ಇದೆ. ಡಿ ಮಾರ್ಟ್ ನ ನೆಟ್ವರ್ಕ್ ಇಷ್ಟೊಂದು ಬೆಳೆದಿದ್ದು ಹೇಗೆ? ವರ್ಷ ಪೂರ್ತಿ ಎಲ್ಲಾ ವಸ್ತುಗಳ ಮೇಲೂ ಡಿಸ್ಕೌಂಟ್ ಕೊಟ್ಟರು ಡಿ ಮಾರ್ಟ್ ಸಾವಿರಾರು ಕೋಟಿ ಲಾಭ ಮಾಡೋದು ಹೇಗೆ? ಅವರ ಆಶ್ಚರ್ಯಕರ ಬಿಸ್ನೆಸ್ ಸೀಕ್ರೆಟ್ಸ್ ಅನ್ನ ಒಂದೊಂದಾಗಿ ನೋಡೋಣ. ಆದ್ರೆ ಆ ಸೀಕ್ರೆಟ್ಸ್ ಗಳನ್ನ ತಿಳಿದುಕೊಳ್ಳುವ ಮುನ್ನ ಒಂದು ವಿಷಯ ಯೋಚಿಸಿ. ನೂರಾರು ಸ್ಟೋರ್ಗಳು, ಸಾವಿರಾರು ಉತ್ಪನ್ನಗಳು ಹಾಗೂ ಪ್ರತಿದಿನ ಲಕ್ಷಾಂತರ ಗ್ರಾಹಕರನ್ನ ನಿಭಾಯಿಸುವ ರಿಟೇಲ್ ಚೈನ್ ಅನ್ನ ನಡೆಸೋದು ಅಷ್ಟು ಸುಲಭದ ಮಾತಲ್ಲ. ತೆರೆಯ ಹಿಂದೆ ಇನ್ವೆಂಟರಿ, ಸಪ್ಲೈಯರ್ಗಳು, ಬಿಲ್ಲಿಂಗು ಮತ್ತು ಉದ್ಯೋಗಿಗಳನ್ನ ನಿರ್ವಹಿಸಲು ಬಿಸ್ನೆಸ್ಗಳಿಗೆ ಬಲವಾದ ಸಿಸ್ಟಮ್ಗಳ ಅಗತ್ಯ ಇರುತ್ತೆ. ಅದಕ್ಕಾಗಿಯೇ ಇವತ್ತಿನ ಅನೇಕ ಆಧುನಿಕ ಬಿಸ್ನೆಸ್ಗಳು ಓಡೂನಂತಹ ಇಂಟಿಗ್ರೇಟೆಡ್ ಪ್ಲಾಟ್ಫಾರ್ಮ್ಗಳನ್ನ ಅವಲಂಬಿಸಿವೆ. ಇನ್ವೆಂಟರಿ, ಸೇಲ್ಸು, ಪಾಯಿಂಟ್ ಆಫ್ ಸೇಲು POS, ಪರ್ಚೇಸು ಮತ್ತು ಅಕೌಂಟಿಂಗ್ ನಂತಹ ಆಪ್ಗಳ ಮೂಲಕ ಕಂಪನಿಗಳು ಸ್ಟಾಕು, ಸಪ್ಲೈಯರ್ಸು, ಪೇಮೆಂಟ್ಸು ಹಾಗೂ ದೈನಂದಿನ ಕಾರ್ಯಗಳನ್ನ ಒಂದೇ ಕಡೆಯಿಂದ ನಿರ್ವಹಿಸಬಹುದು. ಜೊತೆಗೆ ಓಡು ಕಸ್ಟಮರ್ ಮ್ಯಾನೇಜ್ಮೆಂಟ್ಗಾಗಿ CRM, ಉದ್ಯೋಗಿಗಳಿಗಾಗಿ HR, ಮಾರ್ಕೆಟಿಂಗ್ ಟೂಲ್ಸ್ ಹಾಗೂ ವೆಬ್ಸೈಟ್ ಮತ್ತು ಇ-ಕಾಮರ್ಸ್ ಆಪ್ಗಳನ್ನ ಸಹ ನೀಡುತ್ತೆ. ಇದು ಬಿಸ್ನೆಸ್ ನ ಪ್ರತಿಯೊಂದು ವಿಭಾಗವು ಕನೆಕ್ಟೆಡ್ ಮತ್ತು ಆರ್ಗನೈಸ್ಡ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೊಂದು ಖುಷಿಯ ವಿಚಾರ ಏನಂದ್ರೆ, ಓಡುದಲ್ಲಿ ಮೊದಲ ಆಪ್ ಲೈಫ್ ಟೈಮ್ ಉಚಿತವಾಗಿರುತ್ತೆ. ಜೊತೆಗೆ ಲೈಫ್ ಟೈಮ್ ಸಪೋರ್ಟ್ ಮತ್ತು ಹೋಸ್ಟಿಂಗ್ ಸಹ ಸೇರಿರುತ್ತೆ. ಆಪರೇಷನ್ಸ್ ಇಷ್ಟು ಸುಗಮವಾದಾಗ
ಬಿಸ್ನೆಸ್ ಅನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸೋದು ತುಂಬಾನೇ ಸುಲಭವಾಗುತ್ತೆ. ಈ ಟೂಲ್ಗಳು ನಿಮ್ಮ ಬಿಸ್ನೆಸ್ ಅನ್ನ ಹೇಗೆ ಸಿಂಪಲ್ ಮಾಡಬಹುದು ಅಂತ ನೀವು ತಿಳಿಯಲು ಬಯಸಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಮೂಲಕ ನೀವು ಓಡು ಅನ್ನ ಚೆಕ್ ಮಾಡಬಹುದು. ಸೊ ಇನ್ನು ಡಿಮಾರ್ಟ್ ಸೀಕ್ರೆಟ್ಸ್ ಅನ್ನ ನೋಡೋದಾದ್ರೆ ಅದರಲ್ಲಿ ಮೊದಲನೇದು ಬಿಸ್ನೆಸ್ ಸೀಕ್ರೆಟ್ ನಂಬರ್ 1, ಬಾಡಿಗೆ ಮುಕ್ತ ಬಿಸ್ನೆಸ್, ರೆಂಟ್ ಫ್ರೀ ಬಿಸ್ನೆಸ್. ಹೌದು, ರಾಧಾಕಿಶನ್ ದಮಾನಿ ಅವರದ್ದು ರೆಂಟ್ ಫ್ರೀ ಬಿಸ್ನೆಸ್ ಇದೇ ಡಿಮಾರ್ಟ್ ನ ಬೆನ್ನೆಲುಬು ಅಂತ ಹೇಳ್ಬೋದು. ಯಾವುದೇ ಬಿಸ್ನೆಸ್ ನಲ್ಲಿ ಬಾಡಿಗೆ ಅನ್ನೋದು ಬಹುದೊಡ್ಡ ಖರ್ಚು. ಯಾವುದೇ ಸೂಪರ್ ಮಾರ್ಕೆಟ್ ನಲ್ಲಿ 15% ನಿಂದ 20% ನಷ್ಟು ಖರ್ಚು ಬಾಡಿಗೆಗೆ ಹೋಗುತ್ತೆ. ಮಾಲ್ಗಳೆಲ್ಲ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಬಾಡಿಗೆ ಕಟ್ತವೆ. ಆದ್ರೆ ಡಿಮಾರ್ಟ್ ಏನ್ ಮಾಡುತ್ತೆ ಗೊತ್ತಾ? ಅವರು ಜಾಗವನ್ನ ಬಾಡಿಗೆಗೆ ಪಡೆಯುವ ಬದಲು ಆ ಜಾಗವನ್ನ ತಾವೇ ಖರೀದಿ ಮಾಡ್ತಾರೆ. ಪ್ರಾಪರ್ಟಿಯನ್ನ ಖರೀದಿಸೋದ್ರಿಂದ ವರ್ಷ ಕಳೆದಂತೆ ಅದರ ಮೌಲ್ಯವೂ ಹೆಚ್ಚಾಗುತ್ತೆ. ಅಂದ್ರೆ ಬಿಸ್ನೆಸ್ ಜೊತೆಗೆ ಅವರ ಆಸ್ತಿಯ ಮೌಲ್ಯವೂ ಕೂಡ ಬೆಳೆಯುತ್ತೆ. ಇದನ್ನೇ ಅಸೆಟ್ ಹೆವಿ ಮಾಡೆಲ್ ಅಂತ ಕರೀತಾರೆ. ಒಂದು ವೇಳೆ ಜಾಗವನ್ನ ಖರೀದಿಸಲು ಸಾಧ್ಯವಾಗದೇ ಇದ್ರೆ 30 ರಿಂದ 99 ವರ್ಷಗಳ ದೀರ್ಘಾವಧಿಗೆ ಲಾಂಗ್ ಟರ್ಮ್ಗೆ ಲೀಸ್ಗೆ ಪಡಿತಾರೆ. ಇದರಿಂದಾಗಿ ಪ್ರತಿ ತಿಂಗಳು ಬಾಡಿಗೆ ಕಟ್ಟುವ ಟೆನ್ಷನ್ ಇರಲ್ಲ. ಅಲ್ಲಿ ಉಳಿಯುವ ದುಡ್ಡನ್ನೇ ಅವರು ನಮಗೆ ಡಿಸ್ಕೌಂಟ್ ರೂಪದಲ್ಲಿ ಕೊಡ್ತಾರೆ. ಇನ್ನು ಬಿಸ್ನೆಸ್ ಸೀಕ್ರೆಟ್ 2ನೇದು, ಸಪ್ಲೈಯರ್ಗಳೊಂದಿಗೆ ಸ್ನೇಹ, ಫ್ರೆಂಡ್ಶಿಪ್ ವಿತ್ ಸಪ್ಲೈಯರ್ಸ್. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾಯಿಂಟ್. ಬೇರೆ ಅಂಗಡಿಯವರು ಸರಕು ಪಡೆದ 30 ರಿಂದ 40 ದಿನಗಳ ನಂತರ ಸಪ್ಲೈಯರ್ಗಳಿಗೆ ಹಣ ಪಾವತಿ ಮಾಡ್ತಾರೆ. ಆದ್ರೆ ಡಿಮಾರ್ಟ್ ಕೇವಲ 7 ರಿಂದ 10 ದಿನಗಳಲ್ಲಿಯೇ ಹಣವನ್ನ ಪಾವತಿ ಮಾಡುತ್ತೆ. ನೋಡಿ, ನಾವು ಇಷ್ಟು ಬೇಗ ಪೇಮೆಂಟ್ ಮಾಡ್ತೀವಿ ಅಲ್ವಾ, ನಮಗೆ ಎಕ್ಸ್ಟ್ರಾ 2 ರಿಂದ 3% ಡಿಸ್ಕೌಂಟ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಇದರಿಂದಾಗಿ ಕಂಪನಿಗಳು ಕೂಡ ತುಂಬಾನೇ ಖುಷಿಯಿಂದ ಡಿಮಾರ್ಟ್ಗೆ ಇನ್ನೂ ಕಡಿಮೆ ಬೆಲೆಗೆ ಸರಕುಗಳನ್ನ ವಸ್ತುಗಳನ್ನ ಕೊಡ್ತವೆ. ಈ 2-3% ಉಳಿತಾಯವೇ ಗ್ರಾಹಕರಿಗೆ ದೊಡ್ಡ ಡಿಸ್ಕೌಂಟ್ ಆಗಿ ಸಿಗುತ್ತೆ. ಹಣ ಬೇಗ ಕೈ ಸೇರೋದ್ರಿಂದ ಸಪ್ಲೈಯರ್ಗಳು ಕೂಡ ಫುಲ್ ಖುಷಿ ಆಗ್ತಾರೆ. ಇನ್ನು ಬಿಸ್ನೆಸ್ ಸೀಕ್ರೆಟ್ 3 ಡಿಮಾರ್ಟ್ದು, ನೇರ ಖರೀದಿ, ಮಧ್ಯವರ್ತಿಗಳಿಲ್ಲ, ನೋ ಮಿಡಲ್ ಮ್ಯಾನ್. ಡಿಮಾರ್ಟ್ ಮಧ್ಯವರ್ತಿಗಳ ಮೂಲಕ ಸರಕುಗಳನ್ನ ಖರೀದಿಸೋದಿಲ್ಲ, ಪರ್ಚೇಸ್ ಮಾಡೋದಿಲ್ಲ. ಬದಲಿಗೆ ನೇರವಾಗಿ ಕಂಪನಿಗಳಿಂದ ಅಥವಾ ಉತ್ಪಾದಕರಿಂದನೇ ಬಲ್ಕ್ ಆಗಿ ಸರಕುಗಳನ್ನ ಖರೀದಿ ಮಾಡುತ್ತೆ. ಇದರಿಂದಾಗಿ ಅವರಿಗೆ ಅತ್ಯಂತ ಕಡಿಮೆ ಬೆಲೆಗೆ ವಸ್ತುಗಳು ಸಿಗುತ್ತೆ. ಇದರಿಂದಾಗಿ ಗ್ರಾಹಕರಿಗೂ ಕೂಡ ಡಿಸ್ಕೌಂಟ್ ಕೊಡೋದಿಕ್ಕಾಗತ್ತೆ. ಇನ್ನು ಡಿಮಾರ್ಟ್ ಬಿಸ್ನೆಸ್ ಸೀಕ್ರೆಟ್ 4ನೇದು, ವಾಲ್ಯೂಮ್ ಗೇಮ್ ಅಂಡ್ ಲೋ ಮಾರ್ಜಿನ್. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಾಪಾರಿ ಒಂದು ವಸ್ತುವಿನ ಮೇಲೆ 10 ರೂಪಾಯಿ ಲಾಭ ಇಟ್ಕೊಂಡು 10 ಜನರಿಗೆ ಮಾರಾಟ ಮಾಡ್ತಾನೆ ಅಂತ ಅನ್ಕೊಳ್ಳಿ. ಅವನ ಲಾಭ ಎಷ್ಟಾಯ್ತು? 100 ರೂಪಾಯಿ ಆಗುತ್ತೆ. ಆದರೆ ಡಿಮಾರ್ಟ್ ಕೇವಲ 1 ರೂಪಾಯಿ ಲಾಭ ಇಟ್ಕೊಂಡು 200 ಜನರಿಗೆ ಮಾರಾಟ ಮಾಡುತ್ತೆ. ಇಲ್ಲಿ ಲಾಭ 200 ರೂಪಾಯಿ ಆಯ್ತು. ಇದನ್ನೇ ಹೈ ವಾಲ್ಯೂಮ್ ಲೋ ಮಾರ್ಜಿನ್ ಅನ್ನೋದು. ಬೆಲೆ ಕಡಿಮೆ ಇರೋದ್ರಿಂದ ಜನ ಅಕ್ಕಿ ಚೀಲದಿಂದ ಹಿಡಿದು ಸಕ್ಕರೆಯವರೆಗೆ ಎಲ್ಲವನ್ನು ಕೂಡ ಇಲ್ಲಿಯೇ ಖರೀದಿಸ್ತಾರೆ. ಡಿಮಾರ್ಟ್ ಬಿಸ್ನೆಸ್ ಸೀಕ್ರೆಟ್ 5ನೇದು, ಕಡಿಮೆ ಆಯ್ಕೆ, ಹೆಚ್ಚು ಸೇಲ್ಸ್, ಲೆಸ್ ಚಾಯ್ಸ್ ಮೋರ್ ಸೇಲ್ಸ್. ನೀವು ಬೇರೆ ಮಾಲ್ಗಳಿಗೆ ಹೋದ್ರೆ ಅಲ್ಲಿ 50 ಬಗೆಯ ಸೋಪ್ಗಳಿರ್ತವೆ. ಅದು ನಿಮ್ಮನ್ನ ಕನ್ಫ್ಯೂಸ್ ಮಾಡುತ್ತೆ. ಆದ್ರೆ ಡಿಮಾರ್ಟ್ ನಲ್ಲಿ ಟಾಪ್ 5 ಅಥವಾ 10 ಬ್ರ್ಯಾಂಡ್ಗಳು ಮಾತ್ರ ಇರುತ್ತೆ. ಯಾಕೆ ಹೀಗೆ? ಯಾಕಂದ್ರೆ ವೆರೈಟಿ ಕಡಿಮೆ ಇದ್ರೆ ಆಯ್ದ ವಸ್ತುಗಳನ್ನೇ ಕಂಪನಿಯಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಅಂದ್ರೆ ಬಲ್ಕ್ ಆಗಿ ಖರೀದಿ ಮಾಡಬಹುದು. ಎಷ್ಟು ಹೆಚ್ಚು ಖರೀದಿಸ್ತಾರೋ ಬೆಲೆ ಅಷ್ಟು ಕಡಿಮೆ ಆಗುತ್ತೆ. ಜೊತೆಗೆ ಅಲ್ಲಿಟ್ಟಿರುವ ವಸ್ತುಗಳು ಬೇಗನೆ ಸೇಲ್ ಆಗ್ಬಿಡ್ತವೆ. ಸ್ಟೋರ್ ನಲ್ಲಿ ಧೂಳು ಹಿಡಿಯುವಂತ ವಸ್ತುಗಳನ್ನ ಅವರು ಯಾವತ್ತೂ ಕೂಡ ಇಟ್ಕೊಳ್ಳೋದೇ ಇಲ್ಲ. ಸೊ ಇದು ಒಂದು ತುಂಬಾ ದೊಡ್ಡ ಸೀಕ್ರೆಟ್. ಇನ್ನು ಬಿಸ್ನೆಸ್ ಸೀಕ್ರೆಟ್ 6ನೇದು, ಗ್ರಾಹಕರ ಸೈಕಾಲಜಿ, ಎಂಟ್ರಿಯಿಂದ ಎಕ್ಸಿಟ್ ವರೆಗೆ. ಕಸ್ಟಮರ್ ಸೈಕಾಲಜಿ, ಎಂಟ್ರಿ ಟು ಎಕ್ಸಿಟ್. ನೀವು ಗಮನಿಸಿರ್ಬೋದು, ಡಿಮಾರ್ಟ್ ನಲ್ಲಿ ಅಕ್ಕಿ, ಬೇಳೆ, ಸಕ್ಕರೆಯಂತಹ ದಿನಸಿ ವಸ್ತುಗಳನ್ನ ಲಾಸ್ಟ್ ಅಲ್ಲಿ ಅಥವಾ ಯಾವ್ದಾದ್ರೂ ಮೂಲೆಯಲ್ಲಿ ಇಟ್ಟಿರ್ತಾರೆ. ನೀವು ಅಲ್ಲಿಗೆ ಖಂಡಿತವಾಗ್ಲಿ ಹೋಗ್ತೀರಾ. ಅವ್ರಿಗೆ ಗೊತ್ತು ನೀವು ಹೋಗ್ಲೇಬೇಕಾಗತ್ತೆ ಅಲ್ಲಿಗೆ ಅಂತ, ನೀವು ಅದನ್ನೇ ತಗೊಳ್ಳಿಕ್ ಬಂದಿರ್ತೀರಾ ಅಂತ. ಆದ್ರೆ ನೀವು ಅಲ್ಲಿಗೆ ಹೋಗೋಷ್ಟರಲ್ಲಿ ಬಿಸ್ಕೆಟು, ಚಾಕ್ಲೇಟು ಮತ್ತೆ ವಿವಿಧ ಆಫರ್ಗಳು ಇರುವ ವಸ್ತುಗಳು ನಿಮ್ಮನ್ನ ಆಕರ್ಷಿಸ್ತವೆ. ನೀವು ಲಿಸ್ಟ್ ನಲ್ಲಿ ಅದೆಲ್ಲವನ್ನ ಬರೆದಿಲ್ಲ ಅಂತ ಆದ್ರೂ ಕೂಡ ಅವುಗಳನ್ನ ನೀವು ನಿಮ್ಮ ಬಾಸ್ಕೆಟ್ಗೆ ಹಾಕೊಂಡು ಹೋಗ್ತಾ ಇರ್ತೀರಾ. ಸಹಜವಾಗಿಯೇ ಇದು ಅವರ ಸೇಲ್ಸ್ ಅನ್ನ ಹೆಚ್ಚು ಮಾಡುತ್ತೆ. ಇನ್ನು ಡಿಮಾರ್ಟ್ ನ ಬಿಸ್ನೆಸ್ ಸೀಕ್ರೆಟ್ 7ನೇದು, ಲಾಜಿಸ್ಟಿಕ್ ಖರ್ಚಿನಲ್ಲಿ ಉಳಿತಾಯ. ರಾಧಾಕಿಶನ್ ದಮಾನಿ ಅವರು ಎಲ್ಲೆಂದ್ರಲ್ಲೂ ಹೋಗಿ ಸ್ಟೋರ್ ಅನ್ನ ಓಪನ್ ಮಾಡೋದಿಲ್ಲ. ಜನಸಂಖ್ಯೆ ಹೆಚ್ಚಿರುವ ಮತ್ತು ಮಧ್ಯಮ ವರ್ಗದ ಜನ ಹೆಚ್ಚಾಗಿರುವ ಜಾಗಗಳ ಮೇಲೆಯೇ ಅವರ ಕಣ್ಣು. ಅವರು ನಗರದ ಒಂದೇ ಏರಿಯಾದಲ್ಲಿ ಅಥವಾ ಅಕ್ಕಪಕ್ಕದ ಏರಿಯಾಗಳಲ್ಲಿ 1ಕ್ಕಿಂತ ಹೆಚ್ಚು ಸ್ಟೋರ್ಗಳನ್ನ ಓಪನ್ ಮಾಡ್ತಾರೆ. ಇದರಿಂದ ಒಂದೇ ಟ್ರಕ್ ನಲ್ಲಿ ಎಲ್ಲಾ ಸ್ಟೋರ್ಗಳಿಗೂ ಸರಕುಗಳನ್ನ ಸಪ್ಲೈ ಮಾಡಬಹುದು. ಇಲ್ಲಿ ಲಾಜಿಸ್ಟಿಕ್ಸ್ ಖರ್ಚು ತುಂಬಾ ದೊಡ್ಡ ಮಟ್ಟದಲ್ಲಿ ಉಳಿತಾಯ ಆಗುತ್ತೆ. ಇವತ್ತು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸ್ಟೋರ್ಗಳಿವೆ, 100ಕ್ಕೂ ಹೆಚ್ಚಿವೆ. ಇನ್ನು ನಮ್ಮ ಕರ್ನಾಟಕದಲ್ಲೂ ಕೇವಲ ಬೆಂಗಳೂರು ಮಾತ್ರವಲ್ಲದೆ ಮೈಸೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡದಂತಹ ನಗರಗಳಲ್ಲೂ ಕೂಡ ಡಿಮಾರ್ಟ್ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದೆ. ಇನ್ನು ಬಿಸ್ನೆಸ್ ಸೀಕ್ರೆಟ್ 8ನೇದು, ನೋ ಅಡ್ವರ್ಟೈಸ್ಮೆಂಟ್. ಹೌದು,
ಡಿಮಾರ್ಟ್ ಟಿವಿಗಳಲ್ಲಾಗ್ಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಾಗ್ಲಿ ದೊಡ್ಡ ದೊಡ್ಡ ಜಾಹೀರಾತುಗಳನ್ನ ನೀಡೋದಿಲ್ಲ. ಡಿಮಾರ್ಟ್ ನಲ್ಲಿ ರೇಟ್ ಕಡಿಮೆ ಇರುತ್ತೆ ಅಂತ ಜನ ಬಾಯಿಂದ ಬಾಯಿಗೆ ವರ್ಡ್ ಆಫ್ ಮೌತ್ ಹೇಳ್ಕೊಳ್ಳೋದೆ ಅವರ ಅತಿ ದೊಡ್ಡ ಪ್ರಮೋಷನ್. ಜಾಹೀರಾತಿಗೆ ಸುರಿಯುವಂತ 100 ಕೋಟಿ ರೂಪಾಯಿಗಳು ಇಲ್ಲಿಯೇ ಉಳಿತಾಯ ಆಗುತ್ತೆ. ಎಷ್ಟು ಚೆನ್ನಾಗಿದೆಯಲ್ಲ ಡಿಮಾರ್ಟ್ ನ ಈ ಬಿಸ್ನೆಸ್ ಸೀಕ್ರೆಟ್ಸು. ಸ್ನೇಹಿತರೆ, ಡಿಮಾರ್ಟ್ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಹಣವನ್ನ ಉಳಿತಾಯ ಮಾಡುತ್ತೆ ಮತ್ತು ಆ ಉಳಿತಾಯವನ್ನೇ ಗ್ರಾಹಕರಿಗೆ ಡಿಸ್ಕೌಂಟ್ ರೂಪದಲ್ಲಿ ನೀಡುತ್ತೆ. ಹೀಗಾಗಿ ಅವರು ನಮಗೆ ಮೋಸ ಮಾಡಿ ಲಾಭ ಗಳಿಸ್ತಾ ಇಲ್ಲ, ಬದಲಿಗೆ ತಮ್ಮ ಸ್ಮಾರ್ಟ್ ಬಿಸ್ನೆಸ್ ಪ್ಲಾನ್ ನಿಂದ ಗೆಲ್ತಾ ಇದ್ದಾರೆ. ಮಧ್ಯವರ್ತಿಗಳಿಲ್ಲದೆ ಖರೀದಿಸೋದು, ಸ್ವಂತ ಜಾಗ ಹೊಂದೋದು ಮತ್ತು ಕಡಿಮೆ ಲಾಭ ಹೆಚ್ಚು ವ್ಯಾಪಾರ, ಇದೇ ದಮಾನಿಯವರ ಸಕ್ಸಸ್ ಮಂತ್ರ. ಡಿಮಾರ್ಟ್ ನಿಂದ ನಾವು ಕಲಿಯಬೇಕಾದ್ದು ಒಂದೇ, ಬಿಸ್ನೆಸ್ ನಲ್ಲಿ ಆಡಂಬರಕ್ಕಿಂತ ಸರಳತೆ ಮತ್ತು ಶಿಸ್ತು ಬಹಳ ಮುಖ್ಯ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಜೊತೆಗೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.